ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ನನಿತ್ AKA ರಾಂಗ್ ಡಿಸಿಷನ್. ಇವತ್ತು ಎಲ್ಲಿಗೆ ಪಯಣ ಅಂದರೆ ಪಯಣ ಎಲ್ಲೂ ದೂರ ಇಲ್ಲ, ಬಿಸಿಲು. ಮ್ಯಾಂಗೋ ಉತ್ಸವಕ್ಕೆ ಹೋಗೋಣ ಅಂತ ಇಲ್ಲಿಂದ ಮೆಟ್ರೋಯಿಂದ ಹೋಗೋದು. ಆ್ಯಸ್ ಯೂಶುವಲ್ ಐ ಪ್ರಿಫರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಮೆಟ್ರೋ ಪಕ್ಕನೇ ಇರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡು. ಇಲ್ಲಿ ನಂದೂರಹಳ್ಳಿಯಿಂದ KR ಪುರಂವರೆಗೂ ಹೋಗೋದು. KR ಪುರಂನಲ್ಲಿ ನಮ್ಮ ಫ್ರೆಂಡ್ಸ್ ಇರ್ತಾರೆ, ಯತೀಶ್ ಅಂತ, ಯತೀಶ್ KR ಫ್ರಮ್ KR ಪುರಂ. KR ಪುರಂನಲ್ಲಿ ಸಿಗ್ತಾನೆ. ಸೊ ಅಲ್ಲಿಂದ ಇದ್ರ ಜೊತೆಗೆ ಹೋಗಿ ನ್ಯಾಷನಲ್ ಕಾಲೇಜ್ಗೆ ಹೋಗ್ತೀವಿ. ಅಲ್ಲಿ ನಾವು ಮ್ಯಾಂಗೋ ಉತ್ಸವನಲ್ಲಿ ನೋಡೋಣ. ಬಹಳ ಹೈಪ್ ಇದೆ. ಹೈಪ್ ಇನ್ ದ ಸೆನ್ಸ್ ಕೊಂಡು ಬೆಳಗ್ಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ, ಅವಾಗ ಯಾವುದೋ ಒಂದು ರೀಲ್ ಬಂತು. ಆಮೇಲೆ ಬರೇ ಮ್ಯಾಂಗೋ ಉತ್ಸವದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೋಗೇ ಬಿಡೋಣ, ನೋಡೇ ಬಿಡೋಣ, ಇಷ್ಟು ಹೈಪ್ ಇದೆ ಈ ಪ್ಲೇಸ್ಗೆ. ಒಂದು ಹಾನೆಸ್ಟ್ ರಿವ್ಯೂ ಕೊಡೋಕ್ಕೆ ಹೋಗ್ತಿದ್ದೀನಿ. ನಿಮ್ಗೆ ಅಕಸ್ಮಾತ್ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಸಪೋರ್ಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಸ್ ಯೂಶುವಲ್ ಎಲ್ಲ ಯೂಟ್ಯೂಬರ್ಸ್ ಕೇಳ್ದಂಗೆ ನಾನು ಕೇಳ್ತಿದ್ದೀನಿ, ಪ್ಲೀಸ್ ಡೂ ಸಪೋರ್ಟ್ ಮಿ ಗಾಯ್ಸ್. ಒಂದು ಹಾನೆಸ್ಟ್ ಪಕ್ಕಾ ಫೀಡ್ಬ್ಯಾಕ್ ಕೊಡ್ತೀನಿ. ಇಸ್ ಇಟ್ ವರ್ತ್ ದಿ ಹೈಪ್ ಆರ್ ಅಷ್ಟಕ್ಕಷ್ಟೇ ಅಂತ. ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ನೋಡೋಣ ಹುಡುಗ ಬಿಟ್ಟಿದ್ದಾನೋ ಇಲ್ಲೋ. ಹುಡುಗ ಕರೆಕ್ಟ್ ಟೈಮ್ ಬಿಡ್ತಾನೆ, ನೋಡೋಣ. ಹಲೋ, ಎಲ್ಲಿದೆಯೋ ಹೀರೋ? ಈಗ ನಮ್ಮ ಮನೆ ಹತ್ರ ಬಿಟ್ಟಿದ್ದೀನಿ. ಬಿಟ್ಟ ಇನ್ನೆಷ್ಟೊತ್ತು KR ಪುರಂಗೆ? 20 ನಿಮಿಷ. ನೀವೆಲ್ಲಿದ್ದೀರಾ? ನಾನು ಇವಾಗ ನಂದೂರಹಳ್ಳಿ ಮೆಟ್ರೋ ಸ್ಟೇಷನ್ ಬಂದೆ. ಹಾಂ, ಸರಿ ಕರೆಕ್ಟ್ ಆಯಿತು. ಕರೆಕ್ಟ್ ನಿನ್ನ ಇಂಟ್ರೊಡ್ಯೂಸ್ ಮಾಡ್ತೀನಾ? ದಿಸ್ ಇಸ್ ಯತೀಶ್ ಫ್ರಮ್ KR ಪುರಂ. ಯತೀಶ್ KR ಫ್ರಮ್ KR ಪುರಂ. ತೋರಿಸೋ, ಮುಖ ತೋರಿಸಲಿ. ಆಗೈತಾ ಮ್ಯಾಂಗೋ ಉತ್ಸವ್? ಏನೋ ಇದು, ನಾನೆಲ್ಲ ಎಂಟ್ರೆನ್ಸ್ಗೆ ಇದು ದೊಡ್ಡ ಬೋರ್ಡ್ ಹಾಕಿರ್ತಾರೆ ಅಂದ್ಕೊಂಡ್ರೆ ಮ್ಯಾಂಗೋ ಉತ್ಸವ್. ಫುಲ್ ವಿಡಿಯೋ ನೋಡ್ದೇನಾ? ಚೆನ್ನಾಗಿತ್ತಾ? ಕಾರ್ ಓಡಿಸೋದು 3 ನಿಮಿಷ ಸ್ಕಿಪ್ ಮಾಡಿದೆ. ನಮ್ಮ ಫ್ರೆಂಡ್ ಅದೇ ಅಂತ ತೆಗಿಬೇಕಿತ್ತು. ಕಾರ್ ಓಡಿಸೋದು ಅಷ್ಟೊಂದು ಹಾಕ್ಬೋದು. ಅದೇ ನೆಕ್ಸ್ಟ್ ಟೈಮ್ ಗೊತ್ತಾಯ್ತಲ್ಲ ಏನೇನು ಮಾಡಬೇಕು ಅಂತ. ಎಲ್ಲಿ ಅಂದರೆ 8 ನಿಮಿಷ ಕಾರ್ ಓಡಿಸೋದನ್ನು ಹಾಕಿದ್ದೀರಾ? ನೋಡು ರೀಲ್ಸು. ಓ ಮೈ ಗಾಡ್, ಆಂಟಿ ಮಾಡ್ದವ್ರಲ್ಲೂ. ಅದಕ್ಕೆ ನೋಡು ಸೋಷಿಯಲ್ ಮೀಡಿಯಾ ಪವರ್ ನೋಡು ಹೆಂಗೆ. ಹಬ್ಬ ನೀನು ಹೋಗಿ ಸೇರ್ಕೊಳ್ಳೋ. ಚೆನ್ನಾಗಿಲ್ಲ ಅವರೆಲ್ಲ. ಡೂ ಫಾಲೋ ಯತೀಶ್ KR ಫ್ರಮ್ KR ಪುರಂ. ಪ್ರೈವೇಟ್ ಹುಡುಗಿರು ಹೇಳು ಪರವಾಗಿಲ್ಲ, ನಗ್ಬೇಡ. ಯಾಕೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಂಟ್ರೆಸ್ಟೆಡ್ ಗರ್ಲ್ಸ್ ಪ್ಲೀಸ್ DM me ಅಂತ ಇರೋರು ಅನ್ಫಾಲೋ ಮಾಡ್ತಾರೆ. ಆಲೇ ನೀನು ಯಾವುದೋ ಹೇಳಿದಲ್ಲಪ್ಪ ಅನ್ಫಾಲೋ ಮಾಡಿ ಅಂತ, ಯಾರೋ ಒಬ್ರು ಅನ್ಫಾಲೋ ಮಾಡಿಬಿಟ್ಟವ್ರೆ. ಓ ಮೈ ಗಾಡ್, ಏನೋ ಗಮ್ಮತ್ತೈತೆ. ಮ್ಯಾಂಗೋ ಎಂಟ್ರಿ ಫ್ರೀನೋ? ಇದ್ಯಾವ್ದು ಮ್ಯಾಂಗೋ ಉತ್ಸವನಲ್ಲಿ ಇದ್ಯಾವ್ದು ಕಳ್ಳ? ಜಾಕ್ ಫ್ರೂಟ್ ಎಲ್ಲಿಂದ? ಯಪ್ಪ, ಏನು ಇಷ್ಟು ಜನ ಎಲ್ಲ ಬರೀ ಮಾವಿನ ತನಕ ಬಂದವ್ರೆ. ಲೈನ್ಗಳದು. ಓ ಮೈ ಗಾಡ್, ಪೊಟ್ಯಾಟೊ ಟ್ವಿಸ್ಟರು ಯಾವುದಲ್ಲ, ಮ್ಯಾಂಗೋನೇ ಕಾಣ್ತಿಲ್ಲ ಏನು? ಅಲ್ಲಿದೆಯೋ ಎಲ್ಲ? ಅಲ್ಲಿದೆ ಅಲ್ಲಿ ಮ್ಯಾಂಗೋ ಬಜ್ಜಿ ಸ್ವೀಟ್ ಕೌಂಟರ್ ಇಲ್ಲಿದೆ. ನೋಡ ಯಾವುದು ಇದು? ಜಿಲೇಬಿ ಅಣ್ಣ. ಖಾಲಿನಾ ಮ್ಯಾಂಗೋ ಜಿಲೇಬಿನಾ? ಅಲ್ಲ, ಅಲ್ಲಿ ನೋಡೋದು ಮ್ಯಾಂಗೋ ಥರ ಕಾಣ್ತಿದ್ದಾವೆ. ಯಾವುದೋ ಶೈಲ್ ಸಿಗ್ತಾವ್ರೆ. ನೋಡಲ್ಲ, ಏನಾದ್ರು ಹೊಟ್ಟೆ ಸಿದೈತೆ ನನಗೆ. ವಿ ಡಿಡ್ ದ ರಾಂಗ್ ಡಿಸಿಷನ್. ಲೈನ್ ಐತಲ್ಲೋ, ಜಾಸ್ತಿ ಆಯ್ತು ಗುರು. ಇದು ಯಾವುದು ಕಮ್ಮಿ ಲೈನ್ ಯಾವುದೈತೆ ಅದು ಹೋಗೋಣಪ್ಪ. ಇದು ಯಾವುದು ಜಾಕ್ ಫ್ರೂಟ್ ಬಿರಿಯಾನಿ, ಮ್ಯಾಂಗೋ ರಸಮ್ ರೈಸು. ಬೇಡ ಗುರು, ಸ್ವೀಟ್ ತಿನ್ನೋಣ. ಅನ್ನ ಲಾಸ್ಟ್. ಏನೋ ಒಂದು ತಿನ್ನೋದು ಬರಲ್ಲ ಸೊಪ್ಪಲ್ಲಿ, ಹೊಟ್ಟೆ ಲೈನಲ್ಲಿ ನಿಂತ್ಕೋಬೇಕು. ಅಲ್ಲಿ ಚಿತ್ರಾನ್ನ ತಿನ್ನೋದು ಬಾ ಫಸ್ಟ್. ಚಿತ್ರಾನ್ನ ತಿನ್ನಕ್ಕೆ ಬಂದಾಗಿ ಸ್ವಲ್ಪ ಹೊಟ್ಟೆ ಇಷ್ಟೈತೆ ಬಾಗುರು. ನೀನು ತಿನ್ಬೇಡ, ನಾನು ತಿಂತೀನಿ ಆಮೇಲೆ ಬೇಕಾದ್ರೆ ನೋಡೋಣ. ಎಷ್ಟೊಂದು 40 2 ಕೊಡಿ. ಆಗಿದೆ
ಸಿನಿಮ್ಯಾಟಿಕ್ ಶಾರ್ಟ್ಸ್. ನಾನೇನೋ ಚಿಯರ್ಸ್ ಕೊಡೋಕೆ ಬರ್ತಾವೆ ಅನ್ಕೊಂಡೆ. ಅಂಕಲ್ ಗಡಬಡಿ ಅಂತೇಳಿ ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿನ್ನೋದು ಅಷ್ಟೇ ತಿನ್ನಿಸ್ತಾರೆ. ಏನು ಮಾಡೋಣ ಹೇಳೋ? ಮ್ಯಾಂಗೋ ಸೈಂಟಿಫಿಕ್ ನೇಮ್ ಮ್ಯಾಗ್ನೋಲಿಯಾ. ಮ್ಯಾಗ್ನೋಲಿಯಾ ಏನದು? ಮ್ಯಾಗ್ನಿಫೆರಾ ಇಂಡಿಕಾ. ಹಾಂ, ಕರೆಕ್ಟಾಗಿ ಹೇಳಿದೆ. ನನ್ನ ಮಗನೇ. ಏಯ್ ಆ ಕಡೆ ಹೋಗಿ ನಿಂತ್ಕೊಳ್ಳೋ. ಏನದು? ನಾನು 2 ದೋಸೆ ಇಲ್ಲಿ ತರ್ತೀನಿ. ನಾನು ಯಾವುದೋ ಒಂದು ಬಿರಿಯಾನಿ ತಂಬೋದು. 647 ATM payment for 658. Excuse me. 2 dosa. 160. ಇದು ತಿನ್ಬೇಡ, ಬರ್ತೀನಿ. ತಿನ್ಬೇಡ, ಬರ್ತೀನಿ ತಡಿಯೋ. ಟೈಮ್ ಎಷ್ಟು? ಟೈಮ್ ಓಹ್ 7:05. ಇನ್ನು ಏನು ಮಾಡೋಣ ಗೊತ್ತಾ? ನೆಕ್ಸ್ಟ್ ಏನು ಮಾಡೋಣ ಗೊತ್ತಾ? ಯಾರು ತೊಗೊಂಡಿರ್ತಾರೋ ಏನು ತಿನ್ನಬೇಕು ಅಲ್ಲೋ ಫಸ್ಟ್ ಅವ್ರು ಫೀಡ್ಬ್ಯಾಕ್ ಇಡೋಣ. ಸರ್ ಚೆನ್ನಾಗಿದೆಯಾ ಅಂತ. ಯಾರು ಚೆನ್ನಾಗಿಲ್ಲ ಅಂತಾರೆ? ನಮ್ಮಮ್ಮನೇ ಚೆನ್ನಾಗಿ ಮಾಡ್ತಾರೆ. ಹಾಂ, ನಮ್ಮಮ್ಮನೇ ಚೆನ್ನಾಗಿ ಮಾಡ್ತಾರೆ. ಏನಿದು? ಅವಕಾಯಿ ಏನಲ್ಲ ಇದು? ಉಪ್ಪಿನಕಾಯಿ ರೈಸ್. ಹ್ಞೂ, ಹೆಂಗೈತೆ ದೋಸೆ? ದೋಸೆ ಥರ ಇದೆ. ರೇಟಿಂಗ್ ಕೊಡೋ. 5 3. ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು ತಾನೆ. ನಾವೇ ಮನೆ ಮಾಡ್ಕೊಬೋದು. ಏನು ದೋಸೆಗೆ ನಾರ್ಮಲ್ ಮಾವಿನಕಾಯಿ ತುರ್ದಾಕೋರು. ನೆಕ್ಸ್ಟ್ ಏನು? ನೆಕ್ಸ್ಟು ಹಾಂ 2 ದೋಸೆ 3/5. ಅವಕಾಯಿ 2/5. ಈ ಒಂದು 7 ಉತ್ಸವದ ಮೇಲೆ ಇರಲಿ ಅಂತ ಕೇಳ್ಬೋದು. ಮ್ಯಾಂಗೋ ಜಿಲೇಬಿಗೆ ಜಿಲೇಬಿ 50 ರೂಪಾಯಿ ಸರ್. ಒಂದು ಪ್ಲೇಟಲ್ಲಿ ಎಷ್ಟಿರುತ್ತೆ? ಜಿಲೇಬಿ 4 ಬರುತ್ತೆ ಸರ್. ಎತ್ತು ಎಲ್ಲಿದ್ದಾನೆ ನೋಡೋಣ. ಮ್ಯಾಂಗೋ ನ್ಯಾಚುರಲ್ಸ್ ಅಂಡ್ ಪಾಪಡ್ ಕೇಳಿದ್ದೆ. ಓ ಮೈ ಗಾಡ್, ಇನ್ನೂ ಇಲ್ಲಿದ್ದಾನೆ. ತಗೊಳ್ಳೋ, ಬಿಡ್ಕೊಳ್ಳೋ. ಬ್ರೋ ಬಂತ ಅಷ್ಟೊತ್ತಿಗೂ ಇದಕ್ಕೆ ನಿಂತಿದ್ದ ನೀವು ನಿಮ್ಮ ನಾರ್ಮಲ್ ಅಂಗಡಿ ಇರುತ್ತಲ್ಲ. ಚೆನ್ನಾಯ್ತಾ? ಯಾರು ನೀವು ಮುಂದೆ ನಿಂತಿದ್ದೀರಾ? ಎಷ್ಟೊತ್ತು ನೀವು ಮುಂದೆ ನಿಂತಿದ್ದೀರಾ? ಹೆಂಗಾಯ್ತಾ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಿಂತಿದ್ದ ಮುಂಚೆನೆ ಹಿಂದೆಯಿಂದ ಬರ್ತಿದೆ. 1 ಕಿಲೋಮೀಟರ್ ಹಿಂದೆ ಇದೆ. ಗ್ಯಾಪ್ ಬಿಟ್ಬೇಡ ಅಲ್ಲಿ. ಗ್ಯಾಪ್ ಬಿಟ್ಬೇಡ. ಇಲ್ಲ ಒಬ್ಬೊಬ್ಬರೇ ಬರ್ತಾ ಇರುತ್ತೆ. ಇನ್ನೇನು ಬೇಕು ನಿಮಗೆ? ತಗೊತೀನಿ. ಯಾರು ತಮ್ಮಿ ತೊಡ್ಕೊಂಡು ಇಲ್ಲೇ ಇದ್ದೀರಾ? ಹೋಗಿಂದ ಗೋಬೇಕು. ಗೋಬೇಕು
Receive Paytm ಆಗಿದೆ. payment of 70 rupees. 140. Received. ಬ್ರೋ ನಾರ್ಮಲ್ ಇದೊಂದು ಮಚ್ಚ ವೈಟೆಡ್ ಬಜ್ಜಿ ಪಾಪಡು ನ್ಯಾಚೋಸು. ಇನ್ನೊಬ್ಳು ಅವಳು ನೋಡಿ. ಗೊತ್ತು ಅವಳು ಬಂದ್ಬಿಟ್ಟು ಮಧ್ಯಾಹ್ನ ನಾನು ನೋಡಿದೆ. ನಾನು ನಿಂತ ಕಡೆ ಅವಳು ಸುಮ್ಮನೆ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ನಿಂತಿತ್ತು. ನನ್ನ ಮುಂದೆ ಬಂದು ನಾನು ಅಂತ ಮೇಡಮ್ ಅಲ್ಲಿಂದ ಬರ್ಬೇಕು ಲೈನ್ ಅಂತ. ಅದಕ್ಕೆ ಇಲ್ಲ ನಮ್ಮ ಅಮ್ಮ ನಿಂತಿದ್ರು ಅಂತೆ. ನಾನು ನೋಡಿದಾಗ ಇವರೇ ಮೇಡಮ್ ನಿಂತಿದ್ದಂತೆ. ಅದಕ್ಕೆ ನಾನು ಹಿಂದೆ ಏನೋ ಇದಕ್ಕೆ ನಿಂತಿದ್ಯಾ ಬಾರಪ್ಪ ನೋಡೋಣ ಹೆಂಗೈತೆ. ಫೈನಲಿ ನಾನು ನಿಂತಾಗ 7 ಕಾಲು 7 ಕಾಲು 8 ಹೊತ್ತು 1 ಗಂಟೆ ನಿಂತಿದ್ಯಾ. ಚೆನ್ನಾಯ್ತಾ? ಮ್ಯಾಂಗೋ ಟೇಸ್ಟೇ ಬರ್ತಿಲ್ಲ ಅದು. ನ್ಯಾಚೋಸ್ ಆದರೂ ಬರುತ್ತೆ ಅಂದ್ಕೊಂಡಿದ್ದೀನಿ. ಬಂದಿಲ್ಲ ಮ್ಯಾಚಸ್ ಹೇಳ್ತಿರೋದು ನಾನು. ಬರಲಿಲ್ಲ, 1 ವರ್ಷನೂ ಬಂದಿರಲಿಲ್ಲ. ಪ್ರತಿ ವರ್ಷ ನಡೆಯೋದಾ? 4 ವರ್ಷ ನಡೀತಾ ಇರ್ತದೆ. ಸರಿ ಮ್ಯಾಂಗೋ ಬೇಡ, ಆ ಬೇಡ, ಈ ಬೇಡ. ಎಲ್ಲ ಎಣ್ಣೆ ಹಾಕಿ ಇಟ್ಬಿಟ್ರು. ಹಾಂ ಹೇಳಮ್ಮಾಯ್ತು. ಚೆನ್ನಾಗಿತ್ತು. ನಡಿಯಲ್ಲಿ ಆಮೇಲೆ ಬಂದವರೆಲ್ಲ ನಿಜ ಅನ್ಕೊಂಬಿಟ್ಟವರು. ಹಾಂ ಎತ್ತು ಹೇಗಿತ್ತು? ನಾವು ಎಷ್ಟು ಗಂಟೆಗೆ ಬಂದಿದ್ದು? 6 ಗಂಟೆಗೆ. 6 ಗಂಟೆಗೆ ಬಂದಿದ್ದ. 5:30 6 ಗಂಟೆ. 5:30ಗೆ ಬಂದಿದ್ದು. ಸೊ ಹೇಗನ್ನಿಸ್ತು? ಹೇಗನ್ನಿಸ್ತು? ಕಾಲು ನೋವು ಬರ್ತಿದೆ. ತಿಂದಿದ್ದೆಲ್ಲ ಚೆನ್ನಾಗಿತ್ತಾ? ತಿಂದಿದ್ದು ಸುಮಾರಾಗಿತ್ತು. ಎಲ್ಲ ಸೇರಿ ಒಂದು 3. 10ಕ್ಕ? 10ಕ್ಕಲ್ಲ 5ಕ್ಕೆ. 5ಕ್ಕೆ. ಸೊ ರೆಕಮೆಂಡ್ ಮಾಡ್ತೀಯಾ ಬರೋಕ್ಕೆ? ಈ ಪಾಯಿಂಟ್ನ ಈ ಕ್ವಶನ್ನ ಪಾಸ್ ಮಾಡ್ತಾ ಇದ್ದೀನಿ. ಪಾಸ್ ಮಾಡ್ತೀನಿ. ನಿನ್ನ ತಿಂದಿದ್ದಲ್ಲಿ ಏನು ಚೆನ್ನಾಗಿತ್ತು? ಪಾಸ್. ಏನು ಚೆನ್ನಾಗಿತ್ತು? ಚೆನ್ನಾಗಿತ್ತ? ಜಿಲೇಬಿ ಚೆನ್ನಾಗಿತ್ತು. 20 ರೂಪಾಯಿದು. 50 ರೂಪಾಯಲ್ಲಿ? 50 ರೂಪಾಯಿ ಅದು. 50 ರೂಪಾಯಿಗೆ 4 ಪೀಸು. ಅದಕ್ಕೆ ಅರ್ಧ ಗಂಟೆ ನಿಂತಿದ್ದು ಆಯಿತು. ಓವರ್ ಹೈಪ್ ಅನ್ಸುತ್ತಾ? ನೀವು ಹೇಳಿ ಅದನ್ನು. ನಂಗೆ ಅನ್ಸುತ್ತಪ್ಪ ಓವರ್ ಹೈಪ್. ಎಸ್ ಸರ್. ಸೇರಿ ಒಂದು ಹಪ್ಪಳ ಮಾಡಿದ್ರು. ಅದ್ನಲ್ಲಿ ಮಾವಿನ ಟೇಸ್ಟ್ ಬರಲೇ ಇಲ್ಲ. ಕಾಫಿ ಕುಡಿಯೋಣ ಒಂದು ಒಳ್ಳೇದು ಬಾಯಿ ಕೆಟ್ಟೈತೆ. ಯಾವುದು ಹಾಂ ಆಗಲೇ ಹೋಗ್ತಲ್ಲ. ಟೈಮ್ ಪಾಸ್ ಆಯಿತು, ಆದರೆ ಏನೋ ಅಂದ್ಕೊಂಡಿದ್ದೆ ಏನೋ ಸಖತ್ತಾಗಿರುತ್ತೆ ಅಂತ. ಅದಕ್ಕೆ ಈ ಆನ್ಲೈನ್ ರೀಲ್ಸ್ ನೋಡ್ಕೊಂಡು ಬರ್ಬಾರ್ದು. 10ಗೆ ಐ ವುಡ್ ಗಿವ್ 2.5. ಏನಕ್ಕಪ್ಪ ಅಂದರೆ ಇಟ್ಸ್ ಓವರ್ ಹೈಪ್. ಫಸ್ಟ್ ಆಫ್ ಆಲ್ ಓವರ್ ಹೈಪ್, ಸಖತ್ತು ಓವರ್ ಹೈಪು. ಫುಡ್ಡು ಅಷ್ಟಕ್ಕಷ್ಟೇ ಇತ್ತು, ಏನು ಭಾರಿ ಏನು ಸಾಕಾದಾಗಿ ಅಂತ ಏನಿರಲಿಲ್ಲ. ಇಲ್ಲಿ ಹೈಜೀನ್ ಅನ್ನೋ ಒಂದು ಚೂರು ಇಲ್ಲ. ಎಣ್ಣೆ ಯೂಸ್ ಮಾಡ್ತಿರ್ತಾರೆ. ರಿಫೈನ್ಡ್ ಆಯಿಲ್ ಫಸ್ಟ್ ಆಫ್ ಆಲು ಇಟ್ಸ್ ವೆರಿ ಬ್ಯಾಡ್ ಫಾರ್ ಯುವರ್ ಹೆಲ್ತ್. ಅದು ಚೇಂಜು ಮಾಡಲ್ಲ. ಆ ಎಣ್ಣೆನಲ್ಲೇ ತೇಲ್ಸಿ ಎಣ್ಣೆ ಕಪ್ಪಗಾಗೋವರೆಗೂ ಅದನ್ನೇ ತೇಲ್ಸ್ತಾನೆ ಇರ್ತಾರೆ. ಟು ಬಿ ಹಾನೆಸ್ಟ್ ಎಲ್ಲೋ ಸ್ವಲ್ಪ ರಿಗ್ರೆಟ್ ಆಯಿತು. ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು, ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಇಲ್ಲ ಅಲ್ಲಿ ಹೋಗಿ ತಿಂದವ್ರಿಗೆ ಶುಗರ್ ಇಲ್ಲಾಂದರೆ ಶುಗರ್ ಬರುತ್ತೆ, ಬಿ ಪಿ ಇಲ್ಲಾಂದರೆ ಬಿ ಪಿ ಬರುತ್ತೆ. ಕೊಲೆಸ್ಟ್ರಾಲ್ ಫ್ರೀ ಆ್ಯಡ್ ಆನ್. ಕೊಲೆಸ್ಟ್ರಾಲ್ ಇಸ್ ಅನ್ ಆ್ಯಡ್ ಆನ್ ಫಾರ್ ಯು ಗೈಸ್. ಎಕ್ಸಾಜರೇಟ್ ಮಾಡ್ತಿರ್ಬೋದು, ಬಟ್ ದಟ್ಸ್ ವಾಟ್ ಐ ಫೆಲ್ಟ್. ಎಫೆಕ್ಟ್ ಕೊಡ್ತಿರೋದು ನನ್ನ ಎಕ್ಸ್ಪೀರಿಯೆನ್ಸ್ನಿಂದ. ಮೈ ಬಿ ನನ್ನ ಟೇಸ್ಟ್ ಬಡ್ ಸರಿಯಿಲ್ಲ ಅಂತ ಅನಿಸುತ್ತೆ, ಬಟ್ ನನಗೆ ಇಷ್ಟ ಆಗಲಿಲ್ಲ. ನಿಮ್ಗೆ ಹೋಗ್ಬಿಟ್ಟು ಈ ನಾನು ಅದೇ ತಪ್ಪು ಮಾಡಿದ್ದು. ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು ಬರೀ ರೀಲ್ಸು ಅದೇ ಬರ್ತಿತ್ತು ಅಂತ ಹೋದೆ. ಬಟ್ ಓವರ್ ಹೈಪ್, ನಿಜ ಓವರ್ ಹೈಪ್. ಹೋಗಂಗಿದ್ರೆ ದಯಮಾಡಿ ಹೋಗಿ, ಬೇಡ ಅಂತ ನಾನು ಇಲ್ಲ ಅಂತ ಹೇಳಲ್ಲ. ಇದು ನನ್ನ ಫೀಡ್ಬ್ಯಾಕು, ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ, ನೀವು ಫೀಡ್ಬ್ಯಾಕು ಕೊಡಿ. ದಟ್ಸ್ ಇಟ್. ಇವಾಗ ಅಕಸ್ಮಾತ್ ಮ್ಯಾಂಗೋ ಉತ್ಸವ ಓವರ್ ಹೈಪ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ.
ಅಟ್ಲೀಸ್ಟ್ ಹೈಜೀನ್ ಆದರೂ ಮೇಂಟೈನ್ ಮಾಡಬೇಕು. ನಾನು ಕೊಟ್ಟಿರೋ ಫೀಡ್ಬ್ಯಾಕ್ ಜೆನ್ಯೂನ್ ಅಂತಂದರೆ. ಆ್ಯಂಡ್ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಬಾಯ್.